Hello students, welcome back to our English class. In this class, we will discuss about most expected multiple choice questions and answers from the lesson Japan and Brazil through a traveler's eye. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ತರಗತಿಯಲ್ಲಿ ನಾವು ದ್ವಿತೀಯ PUCಗೆ ಇರುವಂಥ ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಐ ಅನ್ನುವಂಥ ಪಾಠದಿಂದ ಎಕ್ಸಾಮಿನೇಷನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನ ಕೇಳಬಹುದು, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರಗಳು ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಈ ಪಾಠದಿಂದ ತಮಗೆ ಎಕ್ಸಾಮಿನೇಷನಲ್ಲಿ ಈ ರೀತಿಯಾಗಿ ಪ್ರಶ್ನೆ ಕೇಳ್ಬೋದು. ಎಕ್ಸ್ಕ್ವಿಸಿಟ್ಲಿ ವೆಲ್ ಮ್ಯಾನರ್ಡ್ ಪೀಪಲ್ ರೆಫರ್ಸ್ ಟು. ಈ ಪಾಠದಲ್ಲಿ ಲೇಖಕರು ಎಕ್ಸ್ಕ್ವಿಸಿಟ್ಲಿ ವೆಲ್ ಮ್ಯಾನರ್ಡ್ ಪೀಪಲ್ ಅಂತ ಯಾರಿಗೆ ಹೇಳ್ತಾರೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ. ಆಪ್ಷನ್ ಎ ಇಂಡಿಯನ್ಸ್, ಆಪ್ಷನ್ ಬಿ ಜಾಪನೀಸ್, ಆಪ್ಷನ್ ಸಿ ಅಮೇರಿಕನ್ಸ್, ಆಪ್ಷನ್ ಡಿ ಚೈನೀಸ್ ಅಂತ ಇದೆ. ಈ ಪಾಠದಲ್ಲಿ ಜಪಾನ್ ಬಗ್ಗೆ ಹೇಳೋದ್ರಿಂದ ತಾವು ಈಸಿಯಾಗಿ ಆನ್ಸರ್ನ ಗುರುತಿಸ್ಬಿಡ್ತೀರಾ. ಆಪ್ಷನ್ ಬಿ ಜಾಪನೀಸ್ ಈಸ್ ದ ಕರೆಕ್ಟ್ ಆನ್ಸರ್. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಕೇಳ್ಬೋದು ನೋಡಿ. ದ ರೆಫರೆನ್ಸ್ ಟು ಪಬ್ಲಿಕ್ ಟೆಲಿಫೋನ್ ಸಜೆಸ್ಟ್. ಈ ಪಾಠದಲ್ಲಿ ಲೇಖಕರು ಆ ಜಪಾನ್ ದೇಶದಲ್ಲಿರ್ತಕ್ಕಂಥ ಪಬ್ಲಿಕ್ ಟೆಲಿಫೋನ್ಗಳ ಬಗ್ಗೆ ಹೇಳ್ತಾರಲ್ಲ, ಅದು ಯಾಕೆ ಹೇಳ್ತಾರೆ, ಅದರ ವಿಶೇಷತೆ ಏನು, ಅಂಥದ್ದೇನಿದೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ. ಆಪ್ಷನ್ ಎ ಹೌ ಓವರ್ ಕ್ರೌಡೆಡ್ ಜಪಾನ್ ಈಸ್. ಆಪ್ಷನ್ ಬಿ ಹೌ ದ ಜಾಪನೀಸ್ ರೆಸ್ಪೆಕ್ಟ್ ಪ್ರೈವಸಿ. ಆಪ್ಷನ್ ಸಿ ಹೌ ಬ್ಯುಸಿ ದ ಜಾಪನೀಸ್ ಆರ್. ಆಪ್ಷನ್ ಡಿ ಹೌ ಸ್ಮಾರ್ಟ್ ದ ಜಾಪನೀಸ್ ಆರ್ ಅಂತ ಇದೆ. ತಾವು ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್. ಹೌ ದ ಜಾಪನೀಸ್ ರೆಸ್ಪೆಕ್ಟ್ ಪ್ರೈವಸಿ. ಒಬ್ಬರು ಮತ್ತೊಬ್ಬರು ಪ್ರೈವಸಿ ಬಗ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಹೇಳೋದಕ್ಕೆ ಈ ಲೇಖಕರು ಈ ಟೆಲಿಫೋನ್ ಬೂತ್ಗಳ ಬಗ್ಗೆ ಪಾಠದಲ್ಲಿ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ಹೈರಾರ್ಕಿ ಇನ್ ಬೋಯಿಂಗ್ ಡಿಮ್ಯಾಂಡ್ಸ್ ಅಂತ ಇದೆ. ಅಲ್ಲಿ ಹೈರಾರ್ಕಿ ಸ್ತರಗಳ ಬಗ್ಗೆ ಹೇಳ್ತಾರೆ. ಒಬ್ಬರು ಮತ್ತೊಬ್ಬರಿಗೆ ತಲೆ ಬಾಗ್ತಾ ಇರ್ತಾರೆ, ಹಾಗೆ ಫ್ಯಾಮಿಲಿನಲ್ಲಿ ಕೂಡ ಒಬ್ರಿಗೊಬ್ರು ತಲೆ ಬಾಗ್ತಾ ಇರ್ತಾರೆ. ಈ ಹೈರಾರ್ಕಿ ಏನನ್ನ ಡಿಮ್ಯಾಂಡ್ ಮಾಡುತ್ತೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ. ದ ಚೈಲ್ಡ್ ಬೋಸ್ ಟು ಹಿಸ್ ಫಾದರ್, ವೈಫ್ ಬೋಸ್ ಟು ಹರ್ ಹಸ್ಬೆಂಡ್, ಸಿಸ್ಟರ್ಸ್ ಬೋ ಟು ದೇರ್ ಬ್ರದರ್ಸ್, ಆಲ್ ದ ಎಬೋವ್ ಅಂತ ಇದೆ. ತಾವು ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಇಲ್ಲಿ ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್. ಆಲ್ ದ ಎಬೋವ್. ಒಂದು ಫ್ಯಾಮಿಲಿನಲ್ಲಿ ಹೀಗೆ ಎಲ್ಲರೂ ಕೂಡ ಮತ್ತೊಬ್ಬರಿಗೆ ತಲೆ ಬಾಗ್ತಾನೆ ಇರ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ನೋಡಿ. ವಾಟ್ ಈಸ್ ದ ಸೈನ್ ಆಫ್ ಅಪ್ರಿಷಿಯೇಷನ್ ವೆನ್ ಈಟಿಂಗ್ ಸೂಪ್ ಇನ್ ಜಪಾನ್. ಈ ಜಪಾನ್ ಬಗ್ಗೆ ಹೇಳುವಾಗ ಕೊನೆ ಪ್ಯಾರಾಗ್ರಾಫ್ ಅಲ್ಲಿ ಬರುತ್ತೆ. ಅಲ್ಲಿ ಸೈನ್ ಆಫ್ ಅಪ್ರಿಷಿಯೇಷನ್ ಇನ್ ಈಟಿಂಗ್ ಸೂಪ್. ಆ ಸೂಪ್ ಕುಡಿಬೇಕಾದ್ರೆ ಹೇಗೆ ಕುಡಿಬಹುದು, ಹೇಗೆ ಕುಡಿದ್ರೆ ಅಲ್ಲಿ ಒಳ್ಳೆ ಜನ, ಒಳ್ಳೆ ಸಂಸ್ಕಾರವಂತ ಅಂತಾರೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ. ಆಪ್ಷನ್ ಎ ಮಸ್ಟ್ ಮೇಕ್ ಎ ಫಿಯರ್ಫುಲ್ ನಾಯ್ಸ್. ಆಪ್ಷನ್ ಬಿ ಮಸ್ಟ್ ನಾಟ್ ಮೇಕ್ ಎ ಫಿಯರ್ಫುಲ್ ನಾಯ್ಸ್. ಆಪ್ಷನ್ ಸಿ ಮಸ್ಟ್ ಮೇಕ್ ಎ ಲೋ ನಾಯ್ಸ್. ಆಪ್ಷನ್ ಡಿ ಮಸ್ಟ್ ಈಟ್ ಆಲ್ ದ ಸೂಪ್ ಅಂತ ಇದೆ. ಈ ಪ್ರಶ್ನೆ ಶಾರ್ಟ್ ಆನ್ಸರ್ಗೆ ಮುಂಚೆ ಕೇಳ್ತಾನೆ ಇದ್ರು, ಸೊ ತಾವು ಈಸಿಯಾಗಿ ಆನ್ಸರ್ ಮಾಡಿಬಿಡ್ತೀರಾ. ಇಲ್ಲಿ ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್. ಮಸ್ಟ್ ಮೇಕ್ ಎ ಫಿಯರ್ಫುಲ್ ನಾಯ್ಸ್. ಅಲ್ಲಿ ಜಪಾನ್ ದೇಶಕ್ಕೆ ಯಾರಾದರೂ ಹೋದಾಗ ನಿಮಗೇನಾದರೂ ಸೂಪ್ ಕುಡಿಯೋಕ್ಕೆ ಕೊಟ್ಟರೆ ಅಲ್ಲಿ ಜೋರಾಗಿ ಸೌಂಡ್ ಮಾಡ್ಕೊಂಡು ಕುಡಿದ್ರೆ ಒಳ್ಳೆ ಸಂಸ್ಕಾರ ಇದೆ ಅವನಿಗೆ ಅಂತ ಅಲ್ಲಿ ಜನ ಅಂದ್ಕೋತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ದ ಗ್ರೇ ಪೇವ್ಮೆಂಟ್ಸ್ ಇನ್ ಬ್ರೆಜಿಲ್ ಆರ್ ಆಫನ್ ಡೆಕೋರೇಟೆಡ್ ವಿತ್. ಇದು ಬ್ರೆಜಿಲ್ ಬಗ್ಗೆ ಹೇಳುವಾಗ ಬರ್ತದೆ. ಅಲ್ಲಿರ್ತಕ್ಕಂಥ ಪೇವ್ಮೆಂಟ್ಸ್ ಏನಿದಾವೆ, ಫುಟ್ಪಾತ್ಗಳೇನಿದಾವೆ, ಅಲ್ಲಿ ಜನ ಆ ಫುಟ್ಪಾತ್ಗಳನ್ನ ಯಾವುದರಿಂದ ಡೆಕೋರೇಟ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ. ಆಪ್ಷನ್ ಎ ಬ್ಯೂಟಿಫುಲ್ ವೈಟ್ ಮೊಸೈಕ್ಸ್. ಆಪ್ಷನ್ ಬಿ ಬ್ಯೂಟಿಫುಲ್ ಗ್ರೀನ್ ಮೊಸೈಕ್ಸ್. ಆಪ್ಷನ್ ಸಿ ಬ್ಯೂಟಿಫುಲ್ ಬ್ಲ್ಯಾಕ್ ಮೊಸೈಕ್ಸ್. ಆಪ್ಷನ್ ಡಿ ಬ್ಯೂಟಿಫುಲ್ ರೆಡ್ ಮೊಸೈಕ್ಸ್ ಅಂತ ಇದೆ. ತಾವು ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್. ಬ್ಯೂಟಿಫುಲ್ ಬ್ಲ್ಯಾಕ್ ಮೊಸೈಕ್. ಇವುಗಳಿಂದ ಅಲ್ಲಿರ್ತಕ್ಕಂಥ ಪೇಮೆಂಟ್ಸ್ಗಳನ್ನ ಅವರು ಡೆಕೋರೇಟ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗೆ ಕೇಳಿದ್ದಾರೆ ನೋಡಿ. ವಾಟ್ ಈಸ್ ಜಾಪನೀಸ್ ಮೇನಿಯಾ. ಅಲ್ಲಿ ಜಪಾನ್ ಜನಗಳಿಗೆ ಒಂದು ಮೇನಿಯಾ ಇರ್ತದೆ, ಒಂದು ಹುಚ್ಚು ಥರ ಇರ್ತದೆ. ಏನದು ಅಂತ ಕೇಳ್ತಾ ಇದ್ದಾರೆ. ತುಂಬ ಸಿಂಪಲ್ ಪ್ರಶ್ನೆ ಇದು. ಆಪ್ಷನ್ಸ್ ನೋಡಿ. ಆಪ್ಷನ್ ಎ ಸೂಪ್. ಆಪ್ಷನ್ ಬಿ ಮೊಬೈಲ್. ಆಪ್ಷನ್ ಸಿ ಬೋಯಿಂಗ್. ಆಪ್ಷನ್ ಡಿ ಸ್ಲೀಪಿಂಗ್ ಅಂತ ಇದೆ. ತಾವು ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಇಲ್ಲಿ ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್. ಬೋಯಿಂಗ್. ಆ ಜಾಪನೀಸ್ ಜನಗಳಿಗೆ ಈ ಬೋಯಿಂಗ್ ಒಂದು ಮೇನಿ ಆಗಿರ್ತದೆ. ಯಾರನ್ನೇ ನೋಡಿದ್ರು ಕೂಡ ಅವ್ರ ಮುಂದೆ ತಲೆ ಬಾಗ್ತಾನೆ ಇರ್ತಾರೆ. ಅದಕ್ಕೆ ಲೇಖಕರು ಹೀಗೆ ಹೇಳ್ತಾ ಇರ್ತಾರೆ. ಇನ್ನು ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಹೂಮ್ ಡು ದ ಜಾಪನೀಸ್ ಸ್ಟೋರ್ಸ್ ಎಂಪ್ಲಾಯ್. ಅಲ್ಲಿ ಜಪಾನ್ ದೇಶದಲ್ಲಿರ್ತಕ್ಕಂಥ ಸ್ಟೋರ್ಗಳಿದ್ದಾವೆ, ಮಾಲ್ಗಳಿದ್ದಾವೆ, ಅಂಗಡಿಗಳಿದ್ದಾವೆ. ಅವರು ಕೆಲವೊಬ್ಬರನ್ನ ಕೆಲಸಕ್ಕಾಗಿ ನೇಮಿಸಿಕೊಳ್ತಾರೆ. ಯಾರನ್ನ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ. ಆಪ್ಷನ್ ಎ ಬೋಯಿಂಗ್ ಗರ್ಲ್ಸ್. ಆಪ್ಷನ್ ಬಿ ಬೋಯಿಂಗ್ ಬಾಯ್ಸ್.
ಆಪ್ಷನ್ ಸಿ ಬೋಯಿಂಗ್ ಡೀರ್, ಆಪ್ಷನ್ ಡಿ ಬೋಯಿಂಗ್ ಗಾರ್ಡ್ ಅಂತ ಇದೆ. ತಮಗೆ ಆನ್ಸರ್ ಗೊತ್ತು ಅಂತ ಅನ್ಕೋತೀನಿ. ಇಲ್ಲಿ ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್, ಬೋಯಿಂಗ್ ಗರ್ಲ್ಸ್. ಅಲ್ಲಿ ಬರೋ ಹೋಗೋ ಕಸ್ಟಮರ್ಸ್ಗಳಿಗೆ ಎಸ್ಕಲೇಟರ್ಗಳ ಹತ್ರ ನಿಂತ್ಕೊಂಡು ಅವರಿಗೆ ತಲೆ ಬಾಗೋದಕ್ಕಂತಾನೆ ಅಲ್ಲಿ ಸ್ಟೋರ್ಗಳು ಏನು ಮಾಡ್ತವೆ, ಈ ಬೋಯಿಂಗ್ ಗರ್ಲ್ಸನ್ನು ಕೆಲಸಕ್ಕೆ ನೇಮಿಸ್ಕೊಂಡಿರ್ತಾರೆ. ಅವ್ರ ಕೆಲಸ ಏನೂ ಇಲ್ಲ, ಬರೋರಿಗೆ ಹೋಗೋರಿಗೆ ಬರೀ ತಲೆ ಬಾಗ್ತಾ ನಿಂತ್ಕೊಳ್ಳೋದೆ. ಇನ್ನು ಮುಂದಿನ ಪ್ರಶ್ನೆ ನೋಡಿ, ಡ್ಯಾಶ್ ಆರ್ ಎಕ್ಸ್ಟ್ರೀಮ್ಲಿ ಎಕ್ಸ್ಪೆನ್ಸಿವ್ ಇನ್ ಬ್ರೆಜಿಲ್. ಬ್ರೆಜಿಲ್ ದೇಶದ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ತಾರೆ ಅಲ್ಲಿ ತುಂಬ ಎಕ್ಸ್ಪೆನ್ಸಿವ್, ತುಂಬ ಕಾಸ್ಟ್ಲಿ ಅಂತ. ಏನು ಆಪ್ಷನ್ಸ್ ನೋಡಿ, ಆಪ್ಷನ್ ಎ ಬೈಕ್ಸ್, ಆಪ್ಷನ್ ಬಿ ಮೋಟರ್ ಕಾರ್ಸ್, ಆಪ್ಷನ್ ಸಿ ಮೊಬೈಲ್ಸ್, ಆಪ್ಷನ್ ಡಿ ಕಂಪ್ಯೂಟರ್ಸ್ ಅಂತ ಇದೆ. ತಾವು ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್, ಮೋಟರ್ ಕಾರ್ಸ್. ಆ ಬ್ರೆಜಿಲ್ ದೇಶದಲ್ಲಿ ಈ ಮೋಟರ್ ಕಾರ್ಸ್ಗಳು ತುಂಬ ಕಾಸ್ಟ್ಲಿ ಆಗಿರ್ತವೆ ಅಂತ ತಾವು ಪಾಠದಲ್ಲಿ ನೋಡಿದ್ದೀರಾ. ಇನ್ನು ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ, ಹೂ ಲುಕ್ಸ್ ಔಟ್ ಫಾರ್ ಪೆಡೆಸ್ಟ್ರಿಯನ್ಸ್ ಇನ್ ಬ್ರೆಜಿಲ್. ಬ್ರೆಜಿಲ್ ದೇಶದಲ್ಲಿ ಈ ಪೆಡೆಸ್ಟ್ರಿಯನ್ಸ್ ಅಂತ ಕರಿತೀವಿ, ಪಾದಾಚಾರಿಗಳು ಅಂತ ಏನು ಕರಿತೀವಲ್ಲ, ಅವರನ್ನೇ ನೋಡ್ತಾ ಹೋಗ್ತಾ ಇರ್ತಾರಂತೆ. ಯಾರು? ಆಪ್ಷನ್ಸ್ ನೋಡಿ, ಡ್ರೈವರ್ಸ್, ಪೊಲೀಸ್, ಚಿಲ್ಡ್ರನ್, ನೋ ಬಡಿ ಅಂತ ಇದೆ. ಇಲ್ಲಿ ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್, ಡ್ರೈವರ್ಸ್. ಈ ಕಾರ್ಗಳನ್ನ ಎಷ್ಟು ಸ್ಪೀಡಾಗಿ ಓಡಿಸ್ಕೊಂಡು ಹೋಗ್ತಿರ್ತಾರೆ ಅಂದರೆ, ಯಾರಾದರೂ ಫುಟ್ಪಾತಿಂದ ಇಳಿತಾ ಇದ್ರೆ ಸಾಕು ಅವ್ರಿಗೇನೆ ಗುಜ್ಸಕ್ಕಂತ ಹೋಗ್ತಾ ಇರ್ತಾರೆ ಅಂತ ತಾವು ಪಾಠದಲ್ಲಿ ನೋಡಿದ್ದೀರಾ. ಇನ್ನು ನೆಕ್ಸ್ಟ್ ಕ್ವಶನ್, ಆಸ್ ಸೂನ್ ಆಸ್ ಎ ಡ್ರೈವರ್ ನೋಟಿಸಸ್ ಡ್ಯಾಶ್ ಸ್ಟೆಪ್ ಅಪ್ ದ ಪೇಮೆಂಟ್ಸ್ ಹಿ ರಿಗಾರ್ಡ್ಸ್ ಹಿಮ್ ಆಸ್ ಎ ಫೇರ್ ಗೇಮ್. ಮೇಲ್ಗಡೆ ಪ್ರಶ್ನೆನ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ. ಈ ಡ್ರೈವರ್ಗೆ ಯಾರಾದರೂ ಈ ಪೇಮೆಂಟಿಂದ ಯಾರಾದರೂ ಕೆಳಗೆ ಇಳಿತಾ ಇದ್ದರೆ ಅವ್ರಿಗೆ ಒಂದು ಗೇಮ್ ಥರ ಆಗಿಬಿಡ್ತದೆ, ಅವ್ರಿಗೆ ಹೆದರ್ಸೋಕೆ ನುಗ್ಗಿಸ್ಕೊಂಡು ಹೋಗ್ಬಿಡ್ತಾರೆ. ಯಾರನ್ನು ನೋಡ್ತಿರ್ತಾರೆ ಅಂದರೆ ಪೇಮೆಂಟ್ಸಿಂದ ಯಾರು ರೋಡಿಗೆ ಕಾಲು ಇಡ್ತಾ ಇರ್ತಾರೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ತುಂಬ ಸಿಂಪಲ್ ಪ್ರಶ್ನೆ ಇದು. ಆಪ್ಷನ್ಸ್ ನೋಡಿ, ಆ್ಯನ್ ಎನಿಮಲ್, ಎ ವುಮನ್, ಎ ಚೈಲ್ಡ್, ಎ ಪೆಡೆಸ್ಟ್ರಿಯನ್ಸ್ ಅಂತ ಇದೆ. ಇಲ್ಲಿ ಸರಿಯಾಗಿರೋ ಉತ್ತರ ಆಪ್ಷನ್ ಡಿ, ಎ ಪೆಡೆಸ್ಟ್ರಿಯನ್. ಪೆಡೆಸ್ಟ್ರಿಯನ್ ಅಂದರೆ ಪಾದಾಚಾರಿ. ಈ ಪೇಮೆಂಟಿಂದ ಯಾರಾದರೂ ರೋಡಿಗೆ ಕಾಲು ಇಡ್ತಾ ಇದ್ರೆ ಸಾಕು, ಈ ಡ್ರೈವರ್ಗಳಿಗೆ ಏನೋ ಒಂಥರ ಗೇಮ್ ಇದ್ದಂಗೆ ಅವ್ರ ಮೈ ಮೇಲೆ ನುಗ್ಗಿಸ್ಕೊಂಡು ಕಾರ್ ತೊಗೊಂಡು ಹೋಗ್ತಾ ಇರ್ತಾರೆ. ಇನ್ನು ಮುಂದಿನ ಪ್ರಶ್ನೆ ಹೀಗೆ ಕೇಳ್ಬೋದು, ಅವೆನಿಡಾ ಪ್ರೆಸಿಡೆಂಟೆ ವರ್ಗಾಸ್ ಈಸ್ ನೋನ್ ಆ್ಯಸ್. ಇದು ಬ್ರೆಜಿಲ್ನಲ್ಲಿ ಬರ್ತಕ್ಕಂಥ ಒಂದು ಪ್ಲೇಸ್. ಆ ಪ್ಲೇಸ್ಗೆ ಏನಂತ ವರ್ಣನೆ ಮಾಡ್ತಾರೆ ಲೇಖಕರು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ, the coolest place in Brazil for pedestrians, the hottest place in Brazil for pedestrians, the worst place in Brazil for pedestrians, the best place in Brazil for pedestrians. ಆಲ್ರೆಡಿ ಇದನ್ನೆಲ್ಲ ಎಕ್ಸಾಮಲ್ಲಿ ಟೆಸ್ಟಲ್ಲಿ ತಮಗೆ ಶಾರ್ಟ್ ಕ್ವಶನ್ಸನ್ನು ಕೇಳ್ತಾ ಇದ್ರು. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ, ದ ವರ್ಸ್ಟ್ ಪ್ಲೇಸ್ ಇನ್ ಬ್ರೆಜಿಲ್ ಫಾರ್ ಪೆಡೆಸ್ಟ್ರಿಯನ್ಸ್. ಅವೆನಿಡಾ ಪ್ರೆಸಿಡೆಂಟೆ ವರ್ಗಾಸಲ್ಲಿ ಈ ಜನಗಳು ಪೆಡೆಸ್ಟ್ರಿಯನ್ಸ್ ಏನಿರ್ತಾರೆ, ಪಾದಾಚಾರಿಗಳು, ರೋಡ್ ಈ ಕಡೆಯಿಂದ ಆ ಕಡೆ ಕ್ರಾಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅನ್ನೋದನ್ನು ತಾವು ಪಾಠದಲ್ಲಿ ನೋಡಿದ್ದೀರಾ. ಅದಕ್ಕೆ ಅವರು ದ ವರ್ಸ್ಟ್ ಪ್ಲೇಸ್ ಇನ್ ಬ್ರೆಜಿಲ್ ಫಾರ್ ಪೆಡೆಸ್ಟ್ರಿಯನ್ಸ್ ಅಂತ ಹೇಳಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ, ಹೂಸ್ ಲೈಫ್ ಇಸ್ ಬಿಕಮಿಂಗ್ ಮೋರ್ ಹಜಾರ್ಡರಸ್ ಇನ್ ಬ್ರೆಜಿಲ್ ಎವ್ರಿ ಡೇ ಅಕಾರ್ಡಿಂಗ್ ಟು ಜಾರ್ಜ್ ಮೈಕ್ಸ್. ಲೇಖಕರಾಗಿರ್ತಕ್ಕಂಥ ಜಾರ್ಜ್ ಮೈಕ್ಸ್ ಅವ್ರ ಪ್ರಕಾರ ಈ ಬ್ರೆಜಿಲ್ನಲ್ಲಿ ಯಾರ ಜೀವನ ತುಂಬ ಹಜಾರ್ಡರಸ್ ಆಗ್ತಾ ಇದೆ, ತುಂಬ ಡೇಂಜರ್ ಆಗ್ತಾ ಇದೆ ಅವ್ರ ಜೀವನಕ್ಕೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ, ಆಪ್ಷನ್ ಎ ಪೆಡೆಸ್ಟ್ರಿಯನ್ಸ್ ಲೈಫ್, ಆಪ್ಷನ್ ಬಿ ಡ್ರೈವರ್ಸ್ ಲೈಫ್, ಆಪ್ಷನ್ ಸಿ ಎನಿಮಲ್ಸ್ ಲೈಫ್, ಆಪ್ಷನ್ ಡಿ ಬರ್ಡ್ಸ್ ಲೈಫ್ ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಪೆಡೆಸ್ಟ್ರಿಯನ್ಸ್ ಲೈಫ್. ಆ ಪೆಡೆಸ್ಟ್ರಿಯನ್ಸ್ ಪಾದಾಚಾರಿಗಳ ಜೀವನ ತುಂಬ ಅಪಾಯದಲ್ಲಿದೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ಎಷ್ಟು ಸ್ಲೋ ಆಗಿ ನಡ್ಕೊಂಡು ಹೋಗ್ತಾರೆ ಅಲ್ಲಿ ಜನ, ಕಾರ್ ಸಿಕ್ಕ ತಕ್ಷಣ ಅಷ್ಟೇ ಸ್ಪೀಡಾಗಿ ನುಗ್ಕೊಂಡು ಹೋಗ್ತಾರೆ, ಟ್ರಾಫಿಕ್ ರೂಲ್ಸ್ಗಳನ್ನ ವೈಲೇಟ್ ಮಾಡ್ತಾರೆ. ರೋಡಲ್ಲಿ ಯಾರಾದರೂ ಕ್ರಾಸ್ ಮಾಡ್ತಾ ಇದ್ದಾರೆ ಅಂದರೆ ಬೇಕು ಅಂತ ಅವ್ರ ಮೈ ಮೇಲೆ ನುಗ್ಗಿಸ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ಲೇಖಕರು ಈ ಪೆಡೆಸ್ಟ್ರಿಯನ್ಸ್ ಲೈಫ್ ತುಂಬ ಹಜಾರ್ಡಸ್ ಆಗಿದೆ ಅಂತ ಪಾಠದಲ್ಲಿ ಹೇಳಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ ಈ ರೀತಿಯಾಗಿ ಕೇಳ್ಬೋದು, ವಾಟ್ ಈಸ್ ಕಾಲ್ಡ್ ಆಸ್ ಮ್ಯಾನ್ಸ್ ಕ್ಯಾಸಲ್ ಇನ್ ಜಪಾನ್ ಅಕಾರ್ಡಿಂಗ್ ಟು ಮೈಕ್ಸ್. ಜಾರ್ಜ್ ಮೈಕ್ಸ್ ಅವ್ರ ಪ್ರಕಾರ ಈ ಜಪಾನಲ್ಲಿ ಯಾವುದೋ ಒಂದಕ್ಕೆ ಮ್ಯಾನ್ಸ್ ಕ್ಯಾಸಲ್ ಅಂತ ಕರೀತಾರೆ, ಮನುಷ್ಯನ ಒಂದು ಭದ್ರ ಕೋಟೆ ಅಂತ ಕರೀತಾರೆ. ಯಾವುದಕ್ಕೆ ಹಾಕಿ ಕರೀತಾರೆ ಅಂತ ಪ್ರಶ್ನೆ. ಆಪ್ಷನ್ಸ್ ನೋಡಿ, ಎ ಮ್ಯಾನ್ಸ್ ಹೋಮ್, ಎ ಮ್ಯಾನ್ಸ್ ಆಫೀಸ್, ಎ ಮ್ಯಾನ್ಸ್ ಫಾರ್ಮ್, ಎ ಮ್ಯಾನ್ಸ್ ಟೆಲಿಫೋನ್ ರಿಸೀವರ್ ಅಂತ ಇದೆ. ತುಂಬ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇಲ್ಲಿ ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್, ಎ ಮ್ಯಾನ್ಸ್ ಟೆಲಿಫೋನ್ ರಿಸೀವರ್. ಈ ಮನುಷ್ಯ ಏನು ಟೆಲಿಫೋನ್ ರಿಸೀವರ್ ಹಿಡ್ಕೊಂಡು ಮಾತಾಡ್ತಾ ಇರ್ತಾನಲ್ಲ, ಅದೇ ಒಂದು ಮನುಷ್ಯನ ಭದ್ರ ಕೋಟೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ಅಲ್ಲಿ ಜನ ಮತ್ತೊಬ್ಬರ ಪ್ರೈವಸಿಗೆ ಅಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾರೆ. ತಾವು ಪಬ್ಲಿಕ್ ಪ್ಲೇಸಲ್ಲಿ ನಿಂತ್ಕೊಂಡು ಯಾವ್ದು ಬೇಕೋ ಪರ್ಸ್ನಲ್ ವಿಚಾರಗಳನ್ನ ಫೋನಲ್ಲಿ ಮಾತಾಡ್ಬೋದು, ಯಾರೂ ಕೂಡ ಕೇಳಿಸ್ಕೊಳ್ಳೋಕೆ ಹೋಗಲ್ಲ ಅಂತ ಹೇಳುವಾಗ ಹೀಗೆ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೀಗೆ ಕೇಳ್ಬೋದು, ಡ್ಯಾಶ್ ಇಸ್ ದ ವರ್ಸ್ಟ್ ಪ್ಲೇಸ್ ವೇರ್ ದ ಕ್ರೌಲಿಂಗ್ ಟ್ರಾಫಿಕ್ ಪ್ರೊಸೀಡ್ ಆಟ್ ಟೆರಿಫೈಯಿಂಗ್ ಸ್ಪೀಡ್. ಆಲ್ರೆಡಿ ಹಿಂದೆ ಬಂದಿರೋ ಪ್ರಶ್ನೆನೇ ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದ್ದಾರೆ. ಹೀಗೂ ಕೂಡ ಎಕ್ಸಾಮಿನೇಷನಲ್ಲಿ ಕೇಳ್ಬೋದು ಯಾವುದಕ್ಕೆ ಅವರು ವರ್ಸ್ಟ್ ಪ್ಲೇಸ್ ಅಂತ ಕರೀತಾರೆ ಅಂತ. ಆಪ್ಷನ್ಸ್ ನೋಡಿ, ಜಪಾನ್,
ಬ್ರೆಜಿಲ್, ಅಮೇರಿಕಾ, ಅವೆನಿಡಾ ಪ್ರೆಸಿಡೆಂಟೆ ವರ್ಗಾಸ್. ಸೊ ಆಲ್ರೆಡಿ ಬಂದಿರೋದ್ರಿಂದ ತಾವು ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್, ಅವೆನಿಡಾ ಪ್ರೆಸಿಡೆಂಟೆ ವರ್ಗಾಸ್. ಇದು ಬ್ರೆಜಿಲ್ನಲ್ಲಿ ಬರುವಂಥ ಒಂದು ಪ್ಲೇಸ್, ಅದಕ್ಕೆ ಅವರು ವರ್ಸ್ಟ್ ಪ್ಲೇಸ್ ಅಂತ ಕರೀತಾ ಇರ್ತಾರೆ. ಇನ್ನು ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ಹೌ ಲಾಂಗ್ ಡಸ್ ಇಟ್ ಟೇಕ್ ಇನ್ ಜಪಾನ್ ಟು ಬಿ ಕನ್ವಿನ್ಸ್ ದ್ಯಾಟ್ ಯು ಆರ್ ಅಮಂಗ್ ಎಕ್ವಿಸೆಟ್ಲಿ ವೆಲ್ ಮ್ಯಾನರ್ಡ್ ಪೀಪಲ್? ಜಪಾನ್ ದೇಶಕ್ಕೆ ಹೋದಾಗ ನೀವು ಒಳ್ಳೆಯವರು ಕೆಟ್ಟವರು, ಎಷ್ಟು ಒಳ್ಳೆ ಮ್ಯಾನರ್ಸ್ ಇರೋರು ಅಂತ ತಿಳ್ಕೊಳ್ಬೇಕಾದ್ರೆ ಎಷ್ಟು ಟೈಮ್ ಬೇಕಾಗತ್ತೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ. ಓನ್ಲಿ ಎ ಕ್ವಾರ್ಟರ್ ಆಫ್ ಆನ್ ಅವರ್, ಓನ್ಲಿ ಎ ಕ್ವಾರ್ಟರ್ ಆಫ್ ಎ ಡೇ, ಓನ್ಲಿ ಎ ಕ್ವಾರ್ಟರ್ ಆಫ್ ಎ ಮಂತ್, ಓನ್ಲಿ ಹಾಫ್ ಆ್ಯನ್ ಅವರ್ ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆಪ್ಷನ್ ಎ ಓನ್ಲಿ ಎ ಕ್ವಾರ್ಟರ್ ಆಫ್ ಆ್ಯನ್ ಅವರ್ ಅಂದರೆ ಒಂದು ಕಾಲು ಗಂಟೆ 15 ನಿಮಿಷ ಸಾಕು ನೀವು ಎಂಥ ವ್ಯಕ್ತಿ ಅಂತ ಅಲ್ಲಿ ಈಸಿಯಾಗಿ ತಿಳ್ಕೊಂಡು ಬಿಡ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್, ವಿಚ್ ಪ್ಲೇಸಸ್ ಡಸ್ ದ ಟೊಕೈಡೋ ಲೈನ್ ಕನೆಕ್ಟ್? ಅಲ್ಲಿ ಟೊಕೈಡೋ ಲೈನ್ ಅಂತ ಒಂದು ರೂಟ್ ಹೇಳ್ತಾರೆ. ಆ ರೂಟ್ ಯಾವ್ಯಾವ ನಗರಗಳನ್ನು ಕನೆಕ್ಟ್ ಮಾಡುತ್ತೆ ಅಂತ ಪ್ರಶ್ನೆ ಕೇಳ್ತಾರೆ. ಇದು ಕೂಡ ಪಾಠದಲ್ಲಿ ಬಂದಿರೋದ್ರಿಂದ ಎಕ್ಸಾಮಿನೇಷನಲ್ಲಿ ಕೇಳ್ಬೋದು. ಇಲ್ಲಿ ನೋಡಿ ಆಪ್ಷನ್ಸ್. ಆಪ್ಷನ್ ಎ ಟೋಕಿಯೋ ಆ್ಯಂಡ್ ಬ್ರೆಜಿಲ್, ಆಪ್ಷನ್ ಬಿ ಟೋಕಿಯೋ ಆ್ಯಂಡ್ ಒಸಾಕಾ, ಆಪ್ಷನ್ ಸಿ ಒಸಾಕಾ ಆ್ಯಂಡ್ ಬ್ರೆಜಿಲ್, ಆಪ್ಷನ್ ಡಿ ಟೋಕಿಯೋ ಆ್ಯಂಡ್ ಜಪಾನ್ ಅಂತ ಇದೆ. ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈ ಥರ ಕೇಳಿದಾಗ ಈ ಟೊಕೈಡೋ ಲೈನ್ ಕನೆಕ್ಟ್ ಮಾಡೋದು ಆಪ್ಷನ್ ಬಿ ಟೋಕಿಯೋ ಆ್ಯಂಡ್ ಒಸಾಕಾ, ಈ 2 ನಗರಗಳನ್ನು ಅದು ಕನೆಕ್ಟ್ ಮಾಡುತ್ತೆ. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. ಇನ್ನು ನೆಕ್ಸ್ಟ್ ಕ್ವಶನ್ ಹೀಗೆ ಕೇಳ್ಬೋದು, ವೇರ್ ಡಿಡ್ ದ ರೈಟರ್ ಮೈಕ್ ಮೀಟ್ಸ್ ಎ ಡೀರ್ ಇನ್ ಜಪಾನ್? ಜಪಾನ್ಗೆ ಹೋದಾಗ ಅವ್ರು ಎಲ್ಲೋ ಒಂದು ಡೀರನ್ನು, ಒಂದು ಜಿಂಕೆಯನ್ನು ಭೇಟಿ ಮಾಡ್ತಾರೆ. ಅದು ಎಲ್ಲಿ ಅಂತ ಕೇಳ್ತಾ ಇರೋದು. ಆಪ್ಷನ್ಸ್ ನೋಡಿ. ಆಪ್ಷನ್ ಎ ಬ್ರೆಜಿಲ್, ಆಪ್ಷನ್ ಬಿ ಒಸಾಕಾ, ಆಪ್ಷನ್ ಸಿ ಟೋಕಿಯೋ, ಆಪ್ಷನ್ ಡಿ ನಾರಾ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ ನಾರಾ. ಈ ನಾರಾ ಅನ್ನತಕ್ಕಂಥ ಒಂದು ಡೀರ್ ಪಾರ್ಕ್ ಜಪಾನ್ನಲ್ಲಿದೆ. ಅಲ್ಲಿ ಹೋದಾಗ ಇವರಿಗೆ ಒಂದು ಜಿಂಕೆ ಭೇಟಿಯಾಗುತ್ತೆ ಅಂತ ಹೇಳ್ತಾರೆ. ಸೊ ನಾರಾ ನಾವು ನೀಟಾಗಿ ನೆನ್ಪಿಟ್ಕೊಂಡ್ಬಿಡಿ. ಇನ್ನು ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ವೈ ಆರ್ ಮೋಟಾರ್ ಕಾರ್ಸ್ ಆರ್ ಎಕ್ಸ್ಪೆನ್ಸಿವ್ ಇನ್ ಬ್ರೆಜಿಲ್? ಹಿಂದಿನ ಪ್ರಶ್ನೆ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಇಲ್ಲಿ ಮೋಟಾರ್ ಕಾರ್ಸ್ಗಳು ಬ್ರೆಜಿಲಲ್ಲಿ ಎಕ್ಸ್ಪೆನ್ಸಿವ್ ಆಗಿದಾವಲ್ಲ, ಯಾಕೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ. ಬಿಕಾಸ್ ಇಂಪೋರ್ಟ್ ಡ್ಯೂಟೀಸ್ ಆರ್ ಕ್ರಿಪ್ಲಿಂಗ್ ಆ್ಯಂಡ್ ಮರ್ಡರಸ್, because cars are not available in Brazil, because they do not manufacture cars, because only expensive cars are sold in Brazil ಅಂತ ಇದೆ. ತಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. ಬಿಕಾಸ್ ಇಂಪೋರ್ಟ್ ಡ್ಯೂಟೀಸ್ ಆರ್ ಕ್ರಿಪ್ಲಿಂಗ್ ಆ್ಯಂಡ್ ಮರ್ಡರಸ್. ಇಂಪೋರ್ಟ್ ಡ್ಯೂಟೀಸ್ ಅಂತಂದರೆ ಈ ಕಾರ್ಗಳನ್ನ ಬೇರೆ ದೇಶದಿಂದ ತಮ್ಮ ದೇಶಕ್ಕೆ ಇಂಪೋರ್ಟ್ ಮಾಡ್ಕೋಬೇಕಾದ್ರೆ, ಆಮದು ಮಾಡ್ಕೋಬೇಕಾದ್ರೆ ಅಲ್ಲಿ ಹಾಕ್ತಕ್ಕಂಥ ಸುಂಕ ಏನಿದೆ, ಶುಲ್ಕ ಏನಿದೆ, ಟ್ಯಾಕ್ಸ್ ಏನಿದೆ ತುಂಬ ಜಾಸ್ತಿ ಇರೋದ್ರಿಂದ ಈ ಬ್ರೆಜಿಲ್ನಲ್ಲಿ ಕಾರ್ಗಳ ರೇಟ್ ಕೂಡ ತುಂಬ ಜಾಸ್ತಿ ಆಗಿರುತ್ತೆ ಅನ್ನೋದನ್ನು ತಾವು ಪಾಠದಲ್ಲಿ ನೋಡಿದ್ದೀರಾ. ಇನ್ನು ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ವಾಟ್ ಅಕಾರ್ಡಿಂಗ್ ಟು ಜಾರ್ಜ್ ಮೈಕ್ಸ್ ಡೂ ದ ಡ್ರೈವರ್ ಆ್ಯಂಡ್ ಪೆಡೆಸ್ಟ್ರಿಯನ್ ಫೈನಲಿ ಡೂ ಆಫ್ಟರ್ ದ ಚೇಸ್ ಇನ್ ಬ್ರೆಜಿಲ್? ಈ ಬ್ರೆಜಿಲ್ ಬಗ್ಗೆ ಹೇಳುವಾಗ, ಅಲ್ಲಿ ಟ್ರಾಫಿಕ್ ಬಗ್ಗೆ ಹೇಳುವಾಗ ಜಾರ್ಜ್ ಮೈಕ್ ಅವರು ಹೇಳ್ತಾರೆ, ಯಾರಾದರೂ ಪೆಡೆಸ್ಟ್ರಿಯನ್ಸ್ ಈ ಫುಟ್ಪಾತಿಂದ ರೋಡಿಗೆ ಕಾಲಿಡ್ತಾ ಇದ್ದಾರೆ ಅಂದರೆ ಡ್ರೈವರ್ಗಳು ಅವ್ರ ಮೇಲೆ ನುಗ್ಗಿಸ್ಕೊಂಡು ಹೋಗ್ತಾರೆ. ಹಾಗೆ ನುಗ್ಗಿಸ್ಕೊಂಡು ಹೋದಾಗ ಆ ಪೆಡೆಸ್ಟ್ರಿಯನ್ಸ್ ವಾಪಸ್ ಜಂಪ್ ಮಾಡಿ ಮತ್ತೆ ಆ ಫುಟ್ಪಾತ್ಗೆ ಜಂಪ್ ಮಾಡಬೇಕಾಗುತ್ತೆ. ಹೀಗೆ ಚೇಸ್ ಮಾಡಿದಾಗ ಕೊನೆಗೆ ಅವರಿಬ್ಬರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಒಬ್ರಿಗೊಬ್ರು ಅಂತ ಪ್ರಶ್ನೆ ಕೇಳ್ತಾ ಇರೋದು. ಆಪ್ಷನ್ಸ್ ನೋಡಿ. ಆಪ್ಷನ್ ಎ ಬೋತ್ ಆಫ್ ದೆಮ್ ಸ್ಮೈಲ್ ಅಮಿಕಬಲಿ ಅಟ್ ಈಚ್ ಅದರ್, ಬೋತ್ ಆಫ್ ದೆಮ್ ಶೌಟ್ ಅಟ್ ಈಚ್ ಅದರ್, ಬೋತ್ ಆಫ್ ದೆಮ್ ಸ್ಟಾರ್ಟ್ ಫೈಟಿಂಗ್, ಬೋತ್ ಆಫ್ ದೆಮ್ ಬ್ಲೇಮ್ ಈಚ್ ಅದರ್ ಅಂತ ಇದೆ. ಇಲ್ಲಿ ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್. ಅಷ್ಟೊಂದು ಮೇಲೇನೆ ನುಗ್ಗಿಸ್ಕೊಂಡು ಕಾರ್ ಡ್ರೈವರ್ ಹೋದರೂ ಕೂಡ ಅಲ್ಲಿಂದ ಜಂಪ್ ಮಾಡಿ ಪೇವ್ಮೆಂಟ್ಸ್ಗೆ ಆ ಪೆಡೆಸ್ಟ್ರಿಯನ್ ಜಂಪ್ ಮಾಡಿದ್ರು ಕೂಡ ಕೊನೆಗೆ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂದರೆ ಬೋತ್ ಆಫ್ ದೆಮ್ ಸ್ಮೈಲ್ ಅಮಿಕಬಲಿ ಅಟ್ ಈಚ್ ಅದರ್. ಒಬ್ಬರೊಬ್ಬರು ನೋಡಿ ಸುಮ್ಮನೆ ಸ್ಮೈಲ್ ಕೊಟ್ಕೊಂಡು ಹೋಗ್ಬಿಡ್ತಾರೆ ಅನ್ನೋದನ್ನು ಪಾಠದಲ್ಲಿ ನೋಡಿದ್ದೀರಾ. ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ವಿಚ್ ಆ್ಯನಿಮಲ್ ಬೋಟ್ ಟು ದ ಆಥರ್ ಅಟ್ ನಾರಾ? ಈ ನಾರಾ ಪಾರ್ಕಿಗೆ ಹೋದಾಗ ಈ ಜಾರ್ಜ್ ಮೈಕ್ಸ್ ಏನಿದ್ರು ಅವರಿಗೆ ಯಾವ ಪ್ರಾಣಿ ಬಂದು ಅವ್ರ ಮುಂದೆ ತಲೆ ಬಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ. ಎ ಮಂಕಿ, ಎ ಟೈಗರ್, ಎ ಲಯನ್, ಎ ಡೀರ್ ಅಂತ ಇದೆ. ಆಲ್ರೆಡಿ ಈ ಕ್ವೆಶನ್ ಬಂದಿತ್ತು, ಸೊ ಹಾಗಾಗಿ ತಾವು ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್. ಎ ಡೀರ್. ಆ ನಾರಾ ಪಾರ್ಕಲ್ಲಿ ಇರ್ತಕ್ಕಂಥವೇ ಡೀರ್, ಅದಕ್ಕೆ ಅದನ್ನು ಡೀರ್ ಪಾರ್ಕ್ ಅಂತ ಕರೀತಾರೆ. ಅಲ್ಲಿ ಒಂದು ಡೀರ್ ಬಂದು ಇವ್ರ ಮುಂದೆ ತಲೆ ಬಾಗುತ್ತೆ ಅನ್ನೋದನ್ನು ಪಾಠದಲ್ಲಿ ನೋಡಿದ್ದೀರಾ. ಇನ್ನು ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಮೈಕ್ಸ್ ಡಿಸ್ಕ್ರೈಬ್ಸ್ ಜಪಾನ್ ಆ್ಯಸ್ ಬೀಯಿಂಗ್. ಜಾರ್ಜ್ ಮೈಕ್ಸ್ ಅವರು ಜಪಾನ್ ಬಗ್ಗೆ ಹೇಳುವಾಗ ಆ ಜಪಾನ್ ಕಂಟ್ರೀಸ್ನ ಒಂದು ವರ್ಡಲ್ಲಿ ವರ್ಣನೆ ಮಾಡ್ತಾರೆ. ಏನಂತ ವರ್ಣನೆ ಮಾಡ್ತಾರೆ ಅಂತ. ಆಪ್ಷನ್ಸ್ ನೋಡಿ. ಓವರ್ ಕಾನ್ಫಿಡೆಂಟ್, ಓವರ್ ಕ್ರೌಡೆಡ್, ಓವರ್ ಜಾಯ್ಡ್, ಓವರ್ ಎಕ್ಸ್ಪೆನ್ಸಿವ್ ಅಂತ ಇದೆ. ತಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್. ಓವರ್ ಕ್ರೌಡೆಡ್. ಈ ಜಪಾನ್ ಅನ್ನತಕ್ಕಂಥದ್ದು ಒಂದು ಐಲ್ಯಾಂಡ್, ಪುಟ್ಟದಾಗಿರ್ತಕ್ಕಂಥ ದೇಶ, ಬಟ್ ಜನಸಂಖ್ಯೆ ಜಾಸ್ತಿ ಇದೆ ಅಲ್ಲಿ. ಹಾಗಾಗಿ ಲೇಖಕರು ಏನಂತಾರೆ, ಓವರ್ ಕ್ರೌಡೆಡ್ ಅಂತ ಅಲ್ಲಿ ಹೇಳ್ತಾರೆ.
ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ, ಆ್ಯನ್ ಅವರ್ ಇನ್ ಜಪಾನ್ ಕನ್ವಿನ್ಸ್ಡ್ ಮೈಕ್ಸ್ ದ್ಯಾಟ್ ಹಿ ವಾಸ್ ಅಮಂಗ್. ಆ ಜಪಾನ್ ದೇಶಕ್ಕೆ ಹೋಗಿ 1 ಗಂಟೆ ಒಳಗೆ ತಾವು ಎಂಥವ್ರು ಅಂತ ಇವ್ರಿಗೆ ಅರ್ಥ ಆಗುತ್ತೆ. ಎಂಥವ್ರು ಅಂತ ಅರ್ಥ ಆಗುತ್ತೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ, ಲೇಸರ್ಲಿ ಕ್ಯಾರೆಕ್ಟರ್ಸ್, ಇಲ್ ಮ್ಯಾನರ್ಡ್ ಲೌಡ್ಸ್, ವೆಲ್ ಮ್ಯಾನರ್ಡ್ ಪೀಪಲ್, ಇಲ್ ನೇಚರ್ಡ್ ಮ್ಯಾನ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ, ವೆಲ್ ಮ್ಯಾನರ್ಡ್ ಪೀಪಲ್. ಅಲ್ಲಿ ಹೋಗಿ 1 ಗಂಟೆ ಒಳಗೆ ಇವ್ರಿಗೆ ಅರ್ಥ ಆಯಿತು ಇವರು ಕೂಡ ಒಬ್ಬರು ವೆಲ್ ಮ್ಯಾನರ್ಡ್ ಪೀಪಲ್ ಅಂತ. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ, ವಾಟ್ ಡು ದ ಪೀಪಲ್ ಆಫ್ ಜಪಾನ್ ಹೈಲಿ ರೆಸ್ಪೆಕ್ಟ್ ಅಕಾರ್ಡಿಂಗ್ ಟು ಮೈಕ್. ಜಾರ್ಜ್ ಮೈಕ್ಸ್ ಅವ್ರ ಪ್ರಕಾರ ಜಪಾನ್ ದೇಶದಲ್ಲಿರ್ತಕ್ಕಂಥ ಜನಗಳು ಯಾವುದಕ್ಕೆ ಜಾಸ್ತಿ ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ, ಒನ್ ಅನದರ್ಸ್ ಪ್ರೈವಸಿ, ಒನ್ ಅನದರ್ಸ್ ಬ್ಯೂಟಿ, ಒನ್ ಅನದರ್ಸ್ ಪ್ರಾಪರ್ಟಿ, ಒನ್ ಅನದರ್ಸ್ ಬಿಸ್ನೆಸ್ ಅಂತ ಇದೆ. ತಾವು ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್, ಒನ್ ಅನದರ್ಸ್ ಪ್ರೈವಸಿ. ಅಲ್ಲಿ ಟೆಲಿಫೋನ್ಗಳ ಬಗ್ಗೆ ಹೇಳುವಾಗ ಇದು ತಮಗೆ ಗೊತ್ತಾಗುತ್ತೆ. ಅಲ್ಲಿ ಒಬ್ಬರು ಮತ್ತೊಬ್ಬರು ಪ್ರೈವಸಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಮತ್ತೊಬ್ಬರು ಮಾತಾಡೋದನ್ನು ಕದ್ದು ಕೇಳೋದು ಈ ಥರ ಎಲ್ಲ ಅಲ್ಲಿಲ್ಲ. ಪಬ್ಲಿಕ್ ಪ್ಲೇಸಲ್ಲಿ ನಿಂತ್ಕೊಂಡು ಪರ್ಸನಲ್ ವಿಚಾರಗಳನ್ನ ಫೋನಲ್ಲಿ ಅವರು ಮಾತಾಡ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ, ಆ್ಯಸ್ ಮೈಕ್ ಸೇಸ್ ಆಫ್ಟರ್ ಎ ಫ್ಯೂ ಅವರ್ಸ್ ಇನ್ ಜಪಾನ್ ಒನ್ ಸ್ಟಾರ್ಟ್. ಮೈಕ್ ಅವ್ರು ಹೇಳೋ ಪ್ರಕಾರ ಜಪಾನ್ ದೇಶಕ್ಕೆ ಯಾರಾದರೂ ಹೋದರೆ 1-2 ಗಂಟೆ ಒಳಗೆ ಅವರು ಕೂಡ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರಂತೆ. ಏನು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ? ಆಪ್ಷನ್ಸ್ ನೋಡಿ, ಥ್ಯಾಂಕಿಂಗ್, ಬೋಯಿಂಗ್, ಕಿಸ್ಸಿಂಗ್, ಹಗ್ಗಿಂಗ್ ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ, ಬೋಯಿಂಗ್. ಅಲ್ಲಿ ಹೋಗಿಬಿಟ್ರೆ ಎಲ್ಲ ಜನಗಳು ಕೂಡ ಒಬ್ರಿಗೊಬ್ರು ತಲೆ ಬಾಗ್ತಾನೆ ಇರ್ತಾರೆ. ಅದನ್ನು ನೋಡಿಬಿಟ್ಟು ನೀವು ಕೂಡ 1-2 ಗಂಟೆ ಒಳಗೆ ಎಲ್ಲರಿಗೂ ಕೂಡ ತಲೆ ಬಾಗಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅನ್ನೋದನ್ನು ಪಾಠದಲ್ಲಿ ನೋಡಿದ್ದೀರಾ. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ, ವಾಟ್ ಡು ಮದರ್ಸ್ ಇನ್ ಜಪಾನ್ ಕ್ಯಾರಿ ದೇರ್ ಬೇಬೀಸ್ ಇನ್ ಅಕಾರ್ಡಿಂಗ್ ಟು ಮೈಕ್ಸ್. ಜಾರ್ಜ್ ಮೈಕ್ಸ್ ಅವ್ರು ಹೇಳೋ ಪ್ರಕಾರ ಈ ಪಾಠದಲ್ಲಿ ಈ ಜಾಪನೀಸ್ ತಾಯಂದ್ರೆ ಏನಿದ್ರೆ ತಮ್ಮ ಮಕ್ಕಳನ್ನ ಯಾವುದರಲ್ಲಿ ಹೊತ್ಕೊಂಡು ಹೋಗ್ತಾರೆ ಅಂತ. ಆಪ್ಷನ್ಸ್ ನೋಡಿ, ಇನ್ ಲಿಟಲ್ ಬ್ಯಾಗ್ಸ್, ಇನ್ ಲಿಟಲ್ ಸ್ಯಾಡಲ್ಸ್, ಆನ್ ದೇರ್ ಶೋಲ್ಡರ್ಸ್, ಆನ್ ದೇರ್ ಹೆಡ್ಸ್ ಅಂತ ಇದೆ. ಮಕ್ಕಳನ್ನು ಅವ್ರು ಎಲ್ಲಿ ಕೂರಿಸ್ಕೊಂಡು ಹೋಗ್ತಾರೆ? ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್, ಇನ್ ಲಿಟಲ್ ಸ್ಯಾಡಲ್ಸ್. ಇಲ್ಲಿ ಬೆನ್ನ ಮೇಲೆ ಒಂದು ತಡಿ ಥರ ಸ್ಯಾಡಲ್ ಇರ್ತದೆ, ಅದರೊಳಗೆ ಮಗುನ ಕೂರಿಸ್ಕೊಂಡು ಅವ್ರು ಹೋಗ್ತಾ ಇರ್ತಾರೆ. ಆ ತಾಯಂದ್ರು ಮತ್ತೊಬ್ಬರಿಗೆ ತಲೆ ಬಾಗಿದಾಗ ಕೂಡ ಆ ಮಗು ಅಲ್ಲಿಂದನೇ ತಲೆ ಬಾಗುತ್ತೆ ಅನ್ನೋದನ್ನು ಪಾಠದಲ್ಲಿ ನೋಡಿದ್ದೀರಾ. ಇನ್ನು ನೆಕ್ಸ್ಟ್ ಕ್ವಶನ್, ಹೂ ಈಸ್ ಟ್ರಾನ್ಸ್ಫರ್ಡ್ ಇನ್ ಟು ಸೇವೇಜಸ್ ಆ್ಯಸ್ ಸೂನ್ ಆ್ಯಸ್ ದ ಬಸ್ ಅರೈವ್ಸ್ ಇನ್ ಜಪಾನ್. ಈ ಬಸ್ ಬಂದ ತಕ್ಷಣ ಜಪಾನ್ ದೇಶದಲ್ಲಿರ್ತಕ್ಕಂಥ ಯಾರೋ ಸೇವೇಜಸ್ ಆಗಿ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಸೇವೇಜಸ್ ಅವ್ರು ಅನಾಗರಿಕರಾಗ್ತಾ ಇರುತ್ತೆ. ಯಾರು ಅಂತ ಕೇಳ್ತಾ ಇರೋದು. ಆಪ್ಷನ್ಸ್ ನೋಡಿ, ದ ಡ್ರೈವರ್ಸ್, ದ ಪೆಡಸ್ಟ್ರಿಯನ್ಸ್, ದ ಬೋಯಿಂಗ್ ಜೆಂಟಲ್ಮೆನ್, ಕಾಪ್ಸ್ ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ, ದ ಬೋಯಿಂಗ್ ಜೆಂಟಲ್ಮೆನ್. ಅಲ್ಲಿ ಬೋಯಿಂಗ್ ಜೆಂಟಲ್ಮೆನ್ ಇರ್ತಾರೆ, ಬಸ್ ಸ್ಟಾಪ್ಗೆ ಹೋಗ್ತಾರೆ, ಎಲ್ಲ ಒಬ್ರಿಗೊಬ್ರು ನೋಡಿ ಏನು ವಿಧಿವತ್ತಾಗಿ ತಲೆ ಬಾಗ್ತಾನೆ ಇರ್ತಾರೆ, ಒಬ್ರಿಗೊಬ್ರು ಎಷ್ಟು ರೆಸ್ಪೆಕ್ಟ್ ಕೊಡ್ತಿರ್ತಾರೆ. ಅದೇ ಬಸ್ ಬಂದ ತಕ್ಷಣ ಈ ತಲೆ ಬಾಗೋದನ್ನು ಬಿಟ್ಟು ಒಬ್ರಿಗೊಬ್ರು ತುಳ್ಕೊಂಡು ಬಸ್ ಹತ್ತಿ ಹೋಗ್ತಾರಲ್ಲ, ಆವಾಗ ಲೇಖಕರು ಹೇಳ್ತಾರೆ ಇಂಥ ಬೋಯಿಂಗ್ ಜೆಂಟಲ್ಮೆನ್ಸ್ ಬಸ್ ಬಂದ ತಕ್ಷಣ ಸೇವೇಜಸ್ ಆಗಿ ಟ್ರಾನ್ಸ್ಫರ್ ಆಗ್ತಾರೆ ಅಂತ. ಇನ್ನು ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ, ಜಾರ್ಜ್ ಮೈಕ್ಸ್ ಕಂಪೇರ್ಸ್ ದ ಆ್ಯಕ್ಟ್ ಅಪ್ ಟು ಜಾಪನೀಸ್ ಬೋಯಿಂಗ್ ಟು. ಜಾರ್ಜ್ ಮೈಕ್ಸ್ ಅವರು ಈ ಜಪಾನ್ ದೇಶಕ್ಕೆ ಹೋದಾಗ ಅಲ್ಲಿ ಒಬ್ಬರು ಮತ್ತೊಬ್ಬರಿಗೆ ತಲೆ ಬಾಗ್ತಾರಲ್ಲ, ಹೀಗೆ ಇಬ್ಬರು ತಲೆ ಬಾಗೋದನ್ನು ಯಾವುದಕ್ಕೂ ಹೋಲಿಸ್ತಾರೆ. ಅವರು ಯಾವುದಕ್ಕೆ ಹೋಲಿಸ್ತಾರೆ? ಆಪ್ಷನ್ ನೋಡಿ, ಆ್ಯನ್ ಅರ್ಲಿ ಅಮೇರಿಕನ್ ಟ್ರಾಫಿಕ್ ಲಾ, ಪೇಜ್ ಬಾಯ್ಸ್ ಟರ್ನಿಂಗ್ ರಿವಾಲ್ವಿಂಗ್ ಡೋರ್ಸ್, ಟೊಕೈಡೋ ಲೈನ್ ದಟ್ ಕನೆಕ್ಟ್ಸ್ ಟೋಕಿಯೋ ಆ್ಯಂಡ್ ಒಸಾಕಾ, ನನ್ ಆಫ್ ದ ಎಬೋ ಅಂತ ಇದೆ. ಸ್ವಲ್ಪ ನೆನ್ಪಿಟ್ಕೊಳ್ಳಿ ಕ್ವಶನ್ನ. ಇಲ್ಲಿ ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್, ಆ್ಯನ್ ಅರ್ಲಿ ಅಮೇರಿಕನ್ ಟ್ರಾಫಿಕ್ ಲಾ. ಅಲ್ಲಿ ಅಮೇರಿಕನ್ ಟ್ರಾಫಿಕ್ ಲಾಗೆ ಒಬ್ಬರು ಮತ್ತೊಬ್ಬರಿಗೆ ತಲೆ ಬಾಗೋದನ್ನು ಹೋಲಿಸ್ತಾರೆ. ಯಾಕೆ ಅಂದರೆ ಇಲ್ಲಿ ಜಪಾನ್ ದೇಶದಲ್ಲಿ ಒಬ್ಬರಿಗೂ ಮತ್ತೊಬ್ಬರಿಗೆ ತಲೆ ಬಾಗಿದ್ರು ಅಂದರೆ ಅವ್ನು ಮೊದಲು ನೆಟ್ಗೆ ನಿಂತ್ಕೊಳ್ಳಿ ಅಂತ ಇವನು ಅಂದ್ಕೋತಾ ಇರ್ತಾನೆ, ಇವನು ಅವ್ನು ನಿಂತ್ಕೊಂಡ್ಮೇಲೆ ನಾನು ನೆಟ್ಗೆ ನಿಂತ್ಕೊಳ್ಳೋಣ ಅಂತ ಕಾಂಪಿಟೇಷನ್ ಥರ ಇರ್ತದೆ. ಅದಕ್ಕೆ ಲೇಖಕರು ಅರ್ಲಿ ಅಮೇರಿಕನ್ ಟ್ರಾಫಿಕ್ ಲಾಗೆ ಇದನ್ನು ಹೋಲಿಸ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ, ವಾಟ್ ಡಿಡ್ ದ ಡೀರ್ ಸ್ನ್ಯಾಚ್ ಫ್ರಮ್ ಮೈಕ್ಸ್ ಹ್ಯಾಂಡ್ ಇನ್ ಜಪಾನ್. ಈ ಜಾರ್ಜ್ ಮೈಕ್ಸ್ ಅವರು ಜಪಾನ್ಗೆ ಹೋದಾಗ ನಾರಾ ಡೀರ್ ಪಾರ್ಕ್ಗೆ ಹೋಗ್ತಾರೆ. ಅಲ್ಲಿ ಒಂದು ಡೀರ್ ಬಂದು ತಲೆ ಬಾಗಿಬಿಟ್ಟು ಇವ್ರ ಕೈಯಿಂದ ಏನೋ ಕಿತ್ಕೊಂಡು ಹೋಗ್ಬಿಡ್ತದೆ. ಏನನ್ನು ಕಿತ್ಕೊಂಡು ಹೋಯ್ತು ಅಂತ ಪ್ರಶ್ನೆ. ಆಪ್ಷನ್ ನೋಡಿ, ಆಪ್ಷನ್ ಎ ಮನಿ, ಆಪ್ಷನ್ ಬಿ ಮೊಬೈಲ್, ಆಪ್ಷನ್ ಸಿ ವಾಚ್, ಆಪ್ಷನ್ ಡಿ ಫುಡ್ ಬ್ಯಾಗ್ ಅಂತ ಇದೆ. ಇಲ್ಲಿ ಆಪ್ಷನ್ ಡಿ ಫುಡ್ ಬ್ಯಾಗ್ ಇಸ್ ಕರೆಕ್ಟ್ ಆನ್ಸರ್. ಬಂದುಬಿಟ್ಟು ತಲೆ ಬಾಗಿ ಇವ್ರ ಕೈಲಿರ್ತಕ್ಕಂಥ ಫುಡ್ ಬ್ಯಾಗನ್ನು ಕಿತ್ಕೊಂಡು ಆ ಡೀರ್ ಓಡೋಗ್ಬಿಡ್ತದೆ. ಇನ್ನು ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ, ಇನ್ ಜಪಾನ್ ಆ್ಯಸ್ ಸೂನ್ ಆ್ಯಸ್ ದ ಬಸ್ ಅರೈವ್ಸ್ ದ ಬೋಯಿಂಗ್ ಜೆಂಟಲ್ಮೆನ್ ಟ್ರಾನ್ಸ್ಫರ್ಡ್ ಇನ್ ಟು. ಇದೇ ಪ್ರಶ್ನೆ ಹಿಂದೆ ಬಂದಿತ್ತು, ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಸ್ವಲ್ಪ ನೆನ್ಪಿಟ್ಕೊಂಬಿಡಿ. ಬಸ್ ಬಂದ ತಕ್ಷಣ ಈ ಬೋಯಿಂಗ್ ಜೆಂಟಲ್ಮನ್ ಏನಾಗಿ ಟ್ರಾನ್ಸ್ಫಾರ್ಮ್ ಆಗ್ತಾರೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ, ಸೇವೇಜಸ್, ಸ್ಲೇವ್ಸ್, ಸರ್ವೆಂಟ್ಸ್, ಮಾನ್ಸ್ಟರ್ಸ್ ಅಂತ. ತಾವು ಆಲ್ರೆಡಿ ಪ್ರಶ್ನೆ ಬಂದಿರೋದ್ರಿಂದ ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್, ಸೇವೇಜಸ್ ಅಂದರೆ ಅನಾಗರಿಕರಾಗಿ ಪರಿವರ್ತನೆ ಆಗಿಬಿಡ್ತಾರೆ ಅಂತ.
ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ಇನ್ ಜಪಾನ್ ಈಟಿಂಗ್ ಸೂಪ್ ಬೈ ಮೇಕಿಂಗ್ ಎ ಫಿಯರ್ಫುಲ್ ನೈಸ್ ಈಸ್ ಎ ಸೈನ್ ಆಫ್ ಡ್ಯಾಶ್. ಜಪಾನ್ ದೇಶದಲ್ಲಿ ಈ ಸೂಪನ್ನು ನಾವು ತುಂಬ ಜೋರಾಗಿ ಸೌಂಡ್ ಮಾಡಿಕೊಂಡು ತಿಂತಾ ಇರ್ತೀವಿ, ಕುಡಿತಾ ಇರ್ತೀವಲ್ಲ, ಅದು ಏನನ್ನು ತೋರಿಸುತ್ತೆ, ಯಾವುದರ ಸಂಕೇತ ಅಂತ ಹೇಳ್ತಾರೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ, ಡಿಪ್ರಿಸಿಯೇಷನ್, ಅಪ್ರಿಸಿಯೇಷನ್, ಡಿಸ್ರಿಗಾರ್ಡ್, ಪವರ್ ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ, ಅಪ್ರಿಷಿಯೇಷನ್. ಅಲ್ಲಿ ಜೋರಾಗಿ ಸೌಂಡ್ ಮಾಡ್ಕೊಂಡು ಸೂಪ್ ಕುಡಿಯೋದೇ ಸೈನ್ ಆಫ್ ಅಪ್ರಿಷಿಯೇಷನ್ ಅಂತ ಹೇಳ್ತಾರೆ. ಇನ್ನು ಮುಂದಿನ ಪ್ರಶ್ನೆ ಹೀಗೆ ಕೇಳ್ಬೋದು, ಅಕಾರ್ಡಿಂಗ್ ಟು ಮೈಕ್ಸ್ ಬೋಯಿಂಗ್ ಗರ್ಲ್ಸ್ ಇನ್ ಜಪಾನ್ ಆರ್ ಈಕ್ವಲ್ ಟು. ಆ ಜಪಾನ್ ದೇಶದಲ್ಲಿ ಈ ಸ್ಟೋರ್ಸ್ಗಳೆಲ್ಲ ಈ ಬೋಯಿಂಗ್ ಗರ್ಲ್ಸನ್ನು ನೇಮಕ ಮಾಡ್ಕೊಂಡಿರ್ತಾರೆ, ಕೆಲಸಕ್ಕೆ ಇಟ್ಕೊಂಡಿರ್ತಾರೆ. ಅವರು ದೇಶದಲ್ಲಿ ಯಾರಿಗೆ ಹೋಲಿಕೆ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಪೇಜ್ ಬಾಯ್ಸ್, ಆಪ್ಷನ್ ಬಿ ಮೇಡ್ ಸರ್ವೆಂಟ್ಸ್, ಆಪ್ಷನ್ ಸಿ ಸೆಕ್ಯೂರಿಟಿ ಗಾರ್ಡ್ಸ್, ಆಪ್ಷನ್ ಡಿ ಕೌ ಬಾಯ್ಸ್ ಅಂತ ಇದೆ. ತಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್, ಪೇಜ್ ಬಾಯ್ಸ್. ಅಲ್ಲಿ ಜಪಾನ್ ದೇಶದಲ್ಲಿರ್ತಕ್ಕಂಥ ಬೋಯಿಂಗ್ ಗರ್ಲ್ಸನ್ನು ಈ ಪೇಜ್ ಬಾಯ್ಸ್ಗೆ ಜಾರ್ಜ್ ಮೈಕ್ಸ್ ಅವರು ಹೋಲಿಕೆ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ, ಆಸ್ ಸೂನ್ ಆಸ್ ಎ ಡ್ರೈವರ್ ನೋಟಿಸಸ್ ಎ ಪೆಡೆಸ್ಟ್ರಿಯನ್ ಸ್ಟೆಪ್ ಆಫ್ ದ ಪೇಮೆಂಟ್ ಇನ್ ಬ್ರೆಜಿಲ್ ಹಿ. ಯಾರಾದರೂ ಈ ಪೇಮೆಂಟಿಂದ ಯಾರಾದರೂ ಕೆಳಗೆ ಕಾಲಿಡ್ತಾ ಇದ್ದಾರೆ ರೋಡ್ಗೆ ಅಂತಂದರೆ, ಈ ಡ್ರೈವರ್ಗಳು ಏನಿರ್ತಾರಲ್ಲ ಅವರು ಆ ಪೇಮೆಂಟಿಂದ ಕೆಳಗೆ ಕಾಲಿಡ್ತಾ ಇದ್ನಲ್ಲ ರೋಡ್ಗೆ, ಆ ಪೆಡೆಸ್ಟ್ರಿಯನ್ನ ಏನಂತ ಕನ್ಸಿಡರ್ ಮಾಡ್ತಾರೆ ಅಂತ ಕೇಳ್ತಾ ಇರೋದು. ಆಪ್ಷನ್ ನೋಡಿ, ರೆಗಾರ್ಡ್ಸ್ ಹಿಮ್ ಆಸ್ ಎ ಫೇರ್ ಗೇಮ್, ಗ್ರೀಟ್ಸ್ ಹಿಮ್ ಆ್ಯಂಡ್ ಸ್ಮೈಲ್ಸ್, ಇಗ್ನೋರ್ಸ್ ಹಿಮ್ ಆ್ಯಂಡ್ ಮೂವ್ಸ್ ಆನ್, ಟ್ರೈಸ್ ಟು ಕಿಲ್ ಹಿಮ್ ಅಂತ ಇದೆ. ಇಲ್ಲಿ ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್, ರೆಗಾರ್ಡ್ಸ್ ಹಿಮ್ ಆ್ಯಸ್ ಎ ಫೇರ್ ಗೇಮ್. ಅವನು ತನ್ನ ಪಾಡಿಗೆ ತಾನು ಡ್ರೈವಿಂಗ್ ಮಾಡ್ಕೊಂಡು ಹೋಗಲ್ಲ, ಯಾರಾದರೂ ಫುಟ್ಪಾತಿಂದ ರೋಡಿಗೆ ಕಾಲು ಇಡ್ತಾ ಇದ್ದಾರೆ ಅಂದರೆ ಇವನಿಗೊಂಥರ ಗೇಮ್ ಇದ್ದಂಗೆ, ಅವ್ರಿಗೆ ಗುದ್ದಿಸೋಕೆ ಓಡಿಸ್ಕೊಂಡು ಹೋಗ್ತಾನೆ, ಇವನಿಗೊಂಥರ ಗೇಮ್ ಇದ್ದಂಗೆ ಅಂತ ಪಾಠದಲ್ಲಿ ನೋಡಿದ್ದೀರಾ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಐ ಅನ್ನುವಂಥ ಪಾಠದಿಂದ ಯಾವ ರೀತಿಯಾಗಿ ಮಲ್ಟಿಪಲ್ ಚಾಯ್ಸ್ಗಳನ್ನ ಕೇಳ್ಬೋದು, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ವಿ. ಇವತ್ತಿನ ಕ್ಲಾಸನ್ನು ಇಲ್ಲೇ ಮುಗಿಸೋಣ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿನ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.